ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ಶಿಲ್ಪಾ ರಾಠೋಡ್. ನಾನು ನಿಮಗೆ ಸಾಮಾನ್ಯ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ ನೋಡೋಣ. ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಇಲ್ಲಿದೆ. ಉತ್ತರ ಸರಿಯಾದ ಉತ್ತರ ಕೊಚ್ಚಿನ್ನಲ್ಲಿದೆ. ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಕೊಚ್ಚಿನ್ನಲ್ಲಿದೆ. ವಜ್ರದ ಗಣಿಗಳು ಇಲ್ಲಿವೆ. ಸರಿಯಾದ ಉತ್ತರ ಪುಣೆಯಲ್ಲಿದೆ. ವಜ್ರದ ಗಣಿಗಳು ಪುಣೆಯಲ್ಲಿದೆ. ಚಿನ್ನದ ಗಣಿಗಳು ಇಲ್ಲಿವೆ. ಸರಿಯಾದ ಉತ್ತರ ಹಟ್ಟಿಯಲ್ಲಿದೆ. ಚಿನ್ನದ ಗಣಿಗಳು ಹಟ್ಟಿಯಲ್ಲಿವೆ. ಯಾವುದರಿಂದ ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣ ವಿದ್ಯುತ್ ದೊರೆಯುತ್ತದೆ? ಸರಿಯಾದ ಉತ್ತರ ಜಲವಿದ್ಯುತ್. ಜಲವಿದ್ಯುತ್ ಅಂದರೆ ಜಲಶಕ್ತಿಯಿಂದ ಉತ್ಪತ್ತಿಯಾಗುವ ವಿದ್ಯುತ್ತನ್ನು ನಾವು ಜಲವಿದ್ಯುತ್ ಅಂತ ಕರಿತೇವೆ. 2015ರಲ್ಲಿ ಜಲವಿದ್ಯುತ್ ವಿಶ್ವದ ಒಟ್ಟು ವಿದ್ಯುತ್ 16.6% ಅಷ್ಟು ಮತ್ತು ಎಲ್ಲ ನವೀಕರಣಗಳಲ್ಲಿ 70% ಅಷ್ಟು ದೊರೆಯುತ್ತದೆ. ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣ ವಿದ್ಯುತ್ ದೊರೆಯುತ್ತದೆ ಅಂದರೆ ಸರಿಯಾದ ಉತ್ತರ ಜಲವಿದ್ಯುತ್ ಆಗಿದೆ. ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಈ ಕೆಳಕಂಡಗಳಲ್ಲಿ ನ್ಯೂಟ್ರಾನ್ಗಳನ್ನು ಹೀರಿಕೊಳ್ಳಲು ಯಾವ ಸಾಮಗ್ರಿಗಳನ್ನು ಬಳಸಲಾಗುತ್ತದೆ? ಸರಿಯಾದ ಉತ್ತರ ಕ್ಯಾಡ್ಮಿಯಂ. ಈ ಕ್ಯಾಡ್ಮಿಯಂ ಅಥವಾ ಬೋರಾನ್ ನಿಧಾನವಾಗಿ ಚಲಿಸುವ ನ್ಯೂಟ್ರಾನ್ಗಳನ್ನು ಸುಲಭವಾಗಿ ಹೀರಿಕೊಳ್ಳುತ್ತದೆ. ಈ ಕಾರಣದಿಂದ ವಿದಳನ ದರವನ್ನು ನಿಯಂತ್ರಿಸಲು ಅವುಗಳ ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನು ಬಳಸಲಾಗುತ್ತದೆ. ಅಂದರೆ ಕ್ಯಾಡ್ಮಿಯಂನ ಬಳಕೆ ಮಾಡ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯಾಡ್ಮಿಯಂ ಆಗಿದೆ. ಅಡಿಕೆ ಉಪ್ಪು ಮಳೆಗಾಲದಲ್ಲಿ ತೇವಾಂಶದಿಂದ ಕೂಡಿರುತ್ತದೆ ಏಕೆಂದರೆ? ಸರಿಯಾದ ಉತ್ತರ ಆಪ್ಷನ್ ಡಿ ಸೋಡಿಯಂ ಕ್ಲೋರೈಡ್ನಲ್ಲಿ ಮ್ಯಾಗ್ನೀಸಿಯಂ ಕ್ಲೋರೈಡ್ನಂತಹ ಜಲಾಂಕಷಕ ಅಶುದ್ಧತೆಗಳಿರುತ್ತವೆ. ಈ ಕಾರಣದಿಂದ ಅಡಿಗೆ ಉಪ್ಪು ಮಳೆಗಾಲದಲ್ಲಿ ತೇವಾಂಶದಿಂದ ಕೂಡಿರುತ್ತದೆ. ಈ ಮುಂದಿನ ಅನಿಲಗಳಲ್ಲಿ ಯಾವುದು ವಾಯುವನ್ನು ಮಲಿನಗೊಳಿಸುವುದಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ ನೈಟ್ರೋಜನ್ ಡೈಆಕ್ಸೈಡ್. ಈ ನೈಟ್ರೋಜನ್ ಡೈಆಕ್ಸೈಡ್ ಏಕೆ ವಾಯುವನ್ನು ಮಲಿನಗೊಳಿಸುವುದಿಲ್ಲ ಅಂದರೆ ನೈಟ್ರೋಜನ್ ಡೈಆಕ್ಸೈಡ್ ರಸ್ತೆ ಸಂಚಾರ ಮತ್ತು ಇತರೆ ಪಳವಳಿಕೆ ಇಂಧನ ದಹನ ಪ್ರಕ್ರಿಯೆ ಪರಿಣಾಮವಾಗಿ ಉತ್ಪತ್ತಿ ಆಗುವ ಅನಿಲ ವಾಯು ಮಾಲಿನ್ಯಕಾರಕದ ಒಂದು ಭಾಗವಾಗಿರುತ್ತದೆ. ಈ ಕಾರಣದಿಂದ ಅನಿಲಗಳಲ್ಲಿ ಯಾವುದು ವಾಯುವನ್ನು ಮಲಿನಗೊಳಿಸುವುದಿಲ್ಲ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಸಿ ನೈಟ್ರೋಜನ್ ಡೈಆಕ್ಸೈಡ್ ಆಗಿದೆ. ವಾಹನಗಳು ಹಾಗೂ ಕೈಗಾರಿಕೆಗಳು ಉಗುಳುವ ಹೊಗೆಯಿಂದ ಅತಿ ಹೆಚ್ಚಿನ ಮಾಲಿನ್ಯತೆ ಉಂಟಾಗುವ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಈ ಕೆಳಕಂಡ ಅಂಶ ಕಂಡುಬರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಮಾಗ್. ಈ ಸ್ಮಾಗ್ ಎಂದರೆ ಹೊಗೆ ಮತ್ತು ಮಂಜಿನ ಮಿಶ್ರಣಕ್ಕೆ ನಾವು ಸ್ಮಾಗ್ ಅಂತ ಕರಿತೀವಿ. ಈ ಸ್ಮಾಗ್ ಮನುಷ್ಯರಲ್ಲಿ ಶ್ವಾಸಕೋಶ ಸಂಬಂಧಿಸಿದ ಕಾಯಿಲೆಗಳನ್ನು ಕೂಡ ಉಂಟು ಮಾಡುತ್ತದೆ ಮತ್ತು ಸಸ್ಯಗಳ ಬೆಳವಣಿಗೆಯನ್ನು ಕೂಡ ಕಠಿಣತೆಗೊಳಿಸುತ್ತದೆ. ವಾಹನಗಳಲ್ಲಿ ಮತ್ತು ಕೈಗಾರಿಕೆಗಳು ಉಗುಳುವ ಹೊಗೆ ಅಂದರೆ ಯಾವುದಂದರೆ ಸ್ಮಾಗ್ ಆಗಿದೆ. ಮಾಣಿಕ್ಯ ಎಂಬ ಪ್ರಶಸ್ತಿ ಶಿಲೆಯು ರಾಸಾಯನಿಕವಾಗಿ ಕೆಳಕಂಡದರ ಸ್ಫಟಿಕವಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಎ ಕ್ರೋಮಿಯಂ ಮಂದದ್ರವ ಸೇರಿದ ಅಲ್ಯೂಮಿನಿಯಂ ಆಕ್ಸೈಡ್ ಆಗಿದೆ. ಮುಂದಿನ ಪ್ರಶ್ನೆ, ಪ್ರೆಷರ್ ಕುಕ್ಕರ್ನಲ್ಲಿ ಆಹಾರ ವಸ್ತು ಬೇಗನೆ ಬೇಯಲು ಕಾರಣ? ಸರಿಯಾದ ಉತ್ತರ ಆಪ್ಷನ್ ಬಿ ಹೆಚ್ಚಿದ ಒತ್ತಡದಿಂದ ನೀರಿನ ಕುದಿಯುವ ಬಿಂದು ಇರುವುದರಿಂದ ಪ್ರೆಷರ್ ಕುಕ್ಕರ್ನಲ್ಲಿ ಆಹಾರ ವಸ್ತು ಬೇಗನೆ ಬೇಯಲು ಕಾರಣವಾಗಿದೆ. ವಾಷಿಂಗ್ ಸೋಡಾ ರಾಸಾಯನಿಕ ಹೆಸರೇನು ಅಥವಾ ರಾಸಾಯನಿಕ ಹೆಸರು ಯಾವುದು? ಸರಿಯಾದ ಉತ್ತರ
ಸೋಡಿಯಂ ಕಾರ್ಬೋನೇಟ್ ಆಗಿದೆ. ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಅಥವಾ ವಾಷಿಂಗ್ ಸೋಡಾವನ್ನು ಇನ್ನೊಂದು ಹೆಸರು ಏನಂದ್ರೆ ಕೇಳಿದರೆ ಸೋಡಿಯಂ ಕಾರ್ಬೋನೇಟ್ ಆಗಿದೆ. ಸೋಡಿಯಂ ಕಾರ್ಬೋನೇಟ್ನ ಅನುಸೂತ್ರ ಏನಂದರೆ Ne2CO3. ಇದು ಸೋಡಿಯಂ ಕಾರ್ಬೋನೇಟ್ನ ಅನುಸೂತ್ರವಾಗಿದೆ. ಮತ್ತು ಇದರ ಉಪಯೋಗವೇನೆಂದರೆ ಕಾಜಿನ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ. ಗಡಸು ನೀರನ್ನು ಮೆದು ನೀರನ್ನಾಗಿ ಉಪಯೋಗಿಸುತ್ತಾರೆ. ಸೊ ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಏನೆಂದರೆ ಸೋಡಿಯಂ ಕಾರ್ಬೋನೇಟ್ ಆಗಿದೆ. ನೀರಿನಲ್ಲಿ ತಾತ್ಕಾಲಿಕ ಕಠಿಣತೆಯನ್ನು ಉಂಟು ಮಾಡುವುದು ಸರಿಯಾದ ಉತ್ತರ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಆಗಿದೆ. ಕ್ಯಾಲ್ಸಿಯಂ ಬೈಕಾರ್ಬೋನೇಟು ನೀರಿನಲ್ಲಿರುವ ತಾತ್ಕಾಲಿಕ ಕಠಿಣತೆಯನ್ನು ಉಂಟು ಮಾಡುತ್ತದೆ. ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದರೆ ಇದು ತಾತ್ಕಾಲಿಕ ಗಡಸುತನ ಎಂದರೆ ಮ್ಯಾಗ್ನೀಸಿಯಂ ಮತ್ತು ಕ್ಯಾಲ್ಸಿಯಂ ಅಯಾನುಗಳು ಕಾರ್ಬೋನೇಟ್ ಮತ್ತು ಬೈಕಾರ್ಬೋನೇಟ್ ಅಯಾನುಗಳಿಗೆ ನಾವು ತಾತ್ಕಾಲಿಕ ಗಡಸು ನೀರು ಅಂತ ಕರಿತೇವೆ. ಸೊ ನೀರಿನಲ್ಲಿ ತಾತ್ಕಾಲಿಕ ಕಠಿಣತೆಯನ್ನು ಉಂಟು ಮಾಡುವುದು ಯಾವುದೆಂದರೆ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಆಗಿದೆ. ಯಾವ ಮಾಧ್ಯಮದಲ್ಲಿ ಶಬ್ದವು ಅತ್ಯಂತ ವೇಗವಾಗಿ ಚಲಿಸುತ್ತದೆ? ಸರಿಯಾದ ಉತ್ತರ ಉಕ್ಕಿನ ಮಾಧ್ಯಮದಲ್ಲಿ ಶಬ್ದವು ಅತ್ಯಂತ ವೇಗವಾಗಿ ಚಲಿಸುತ್ತದೆ. ಹೇಗೆಂದರೆ ಘನ ಮಾಧ್ಯಮದಲ್ಲಿ ಅಣುಗಳು ದ್ರವ ಅಥವಾ ಅನಿಲಕ್ಕಿಂತಲೂ ಹೆಚ್ಚು ಹತ್ತಿರದಲ್ಲಿರುವುದರಿಂದ ಶಬ್ದ ತರಂಗಗಳು ವೇಗವಾಗಿ ಚಲಿಸುವಂತೆ ಮಾಡುತ್ತದೆ. ಈ ಕಾರಣದಿಂದ ಉಕ್ಕಿನ ಮಾಧ್ಯಮದಲ್ಲಿ ಶಬ್ದವು ಅತ್ಯಂತ ವೇಗವಾಗಿ ಚಲಿಸುತ್ತದೆ. ಮುಂದಿನ ಪ್ರಶ್ನೆ, ಜಲಜನಕವನ್ನು ಕಂಡುಹಿಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾವೆಂಡಿಶ್. ಹಾರುವ ಬಲೂನ್ಗಳಲ್ಲಿ ತುಂಬುವ ಅನಿಲ? ಸರಿಯಾದ ಉತ್ತರ ಆಪ್ಷನ್ ಸಿ ಜಲಜನಕ. ಹಾರುವ ಬಲೂನ್ಗಳಲ್ಲಿ ಜಲಜನಕ ಅನಿಲವನ್ನು ತುಂಬಿರುತ್ತಾರೆ. ಏಕೆ ಜಲಜನಕ ಅನಿಲವನ್ನು ತುಂಬಿರುತ್ತಾರೆ ಅಂದರೆ ಜಲಜನಕ ಗಾಳಿಗಿಂತ ಹಗುರವಾದ ಮತ್ತೊಂದು ಅನಿಲ ಅಂದರೆ ಜಲಜನಕವಾಗಿದೆ. ಇದು ಬಹಳ ಸುಲಭವಾಗಿ ಕೂಡ ಉರಿಯುತ್ತದೆ ಮತ್ತೆ ಆಮ್ಲಜನಕದೊಂದಿಗೆ ಕೂಡ ಸೇರಿಕೊಂಡು ನೀರಿನ ಆವಿ ಕೂಡ ಮಾಡುತ್ತದೆ. ಈ ಕಾರಣದಿಂದ ಹಾರುವ ಬಲೂನ್ಗಳಲ್ಲಿ ತುಂಬಿರುವ ಅನಿಲ ಯಾವುದೆಂದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಲಜನಕವಾಗಿದೆ. ಮುಂದಿನ ಪ್ರಶ್ನೆ, ಸಿನ್ಬಾರ್ನಿಂದ ಹೊರತೆಗೆಯುವ ಲೋಹವು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಪಾದರಸವಾಗಿದೆ. ಪಾದರಸವು ಸಿನ್ಬಾರ್ನಿಂದ ಹೊರತೆಗೆಯುವ ಲೋಹವಾಗಿದೆ. ಈ ಪಾದರಸ ಅಂದರೆ ಸಿನ್ಬಾರ್ ಒಂದು ವಿಷಕಾರಿ ಪಾದರಸ ಸಲ್ಫೈಡ್ ಖನಿಜವಾಗಿದ್ದು ಮತ್ತು ಇದರ ರಾಸಾಯನಿಕ ಅನುಸೂತ್ರ ಏನಂದರೆ HgS ಆಗಿದೆ. ಮತ್ತು ಇದು ಪಾದರಸದ ಏಕೈಕ ಪ್ರಮುಖ ಅದಿರು ಕೂಡ ಸಿನ್ಬಾರ್ ಆಗಿದೆ. ಮತ್ತು ಇದು ಪ್ರಕಾಶಮಾನವಾದ ಕಪ್ಪು ಬಣ್ಣವನ್ನು ಹೊಂದಿರುತ್ತದೆ. ಇದು ಪ್ರಕಾಶಮಾನವಾದ ಕಪ್ಪು ಬಣ್ಣವನ್ನು ಹೊಂದಿರುತ್ತದೆ ಸಿನ್ಬಾರ್. ಸೊ ಸಿನ್ಬಾರ್ನಿಂದ ಹೊರತೆಗೆಯುವ ಲೋಹವು ಯಾವುದೆಂದರೆ ಸರಿಯಾದ ಉತ್ತರ ಆಪ್ಷನ್ ಎ ಪಾದರಸವಾಗಿದೆ. ಚಲನಚಿತ್ರಗಳು ಸತತ ಚಲನದ ಅನುಭವವನ್ನು ಕೊಡಲು ಕಾರಣವಾದ ತತ್ವವು? ಸರಿಯಾದ ಉತ್ತರ ಬಯೋಸ್ಕೋಪಿಕ್ ಸ್ಕ್ಯಾಟರಿಂಗ್ ಆಫ್ ಲೈಟ್. ಈ ತತ್ವದ ಮೂಲಕ ಚಲನಚಿತ್ರಗಳು ಸತತ ಚಲನದ ಅನುಭವವನ್ನು ಕೊಡಲು ಕಾರಣವಾಗಿದೆ. ನೈಟ್ರಸ್ ಆಕ್ಸೈಡ್ನ ಜನಪ್ರಿಯ ಹೆಸರು ಏನು? ಸರಿಯಾದ ಉತ್ತರ ಆಪ್ಷನ್ ಬಿ ಲಾಫಿಂಗ್ ಗ್ಯಾಸ್. ಲಾಫಿಂಗ್ ಗ್ಯಾಸ್ನ ಇನ್ನೊಂದು ಹೆಸರು ಏನಂದರೆ ನೈಟ್ರಸ್ ಆಕ್ಸೈಡ್ ಅಂತ ಹೇಳ್ತೀವಿ. ಸೊ ನೈಟ್ರಸ್ ಆಕ್ಸೈಡ್ನ ಜನಪ್ರಿಯ ಹೆಸರು ಏನಂದರೆ ಲಾಫಿಂಗ್ ಗ್ಯಾಸ್ ಆಗಿದೆ. ಸಿಮೆಂಟ್ ಕೈಗಾರಿಕಾ ಕೇಂದ್ರವಾದ ಡಾಲ್ಮಿಯಾ ನಗರವು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಜಾರ್ಖಂಡ್ನಲ್ಲಿದೆ. ಜಾರ್ಖಂಡ್ ರಾಜ್ಯದಲ್ಲಿ ಸಿಮೆಂಟ್ ಕೈಗಾರಿಕಾ ಕೇಂದ್ರವಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅತ್ಯಂತ ಆಳದ ಗಣಿ ಹೆಸರಿಸಿ. ಸರಿಯಾದ ಉತ್ತರ ಆಪ್ಷನ್ ಎ ಕೋಲಾರ್ ಗಣಿ. ಸೋಡಾ ನೀರಿನಲ್ಲಿ ಈ ಮುಂದಿನ ಯಾವುದು ಇದೆ? ಸೊ ಸೋಡಾ ನೀರಿನಲ್ಲಿ
ಮುಂದಿನ ಆಮ್ಲ ಈ ಮುಂದಿನ ಆಮ್ಲವನ್ನು ಬಳಕೆ ಮಾಡಿದ್ದಾರೆ ಅಂದರೆ ಯಾವುದಂದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಾರ್ಬೋನಿಕ್ ಆಮ್ಲ. ಏಕೆ ಕಾರ್ಬೋನಿಕ್ ಆಮ್ಲವನ್ನು ಸೋಡಾ ನೀರಿನಲ್ಲಿ ಯೂಸ್ ಮಾಡಿದ್ದಾರೆ ಅಂದರೆ ಇದು ತಂಪು ಪಾನೀಯಗಳ ಸೇರಿದಂತೆ ದ್ರವ್ಯವನ್ನು ಸುಲಭವಾಗಿ ಹೀರಿಕೊಂಡು ಸಣ್ಣ ಗುಳ್ಳೆಗಳನ್ನು ರೂಪಿಸುತ್ತದೆ. ಮತ್ತು ಕಾರ್ಬೋನಿಕ್ ಆಮ್ಲ ರಕ್ಷಣಾತ್ಮಕ ಕ್ರಮವಾಗಿ ಕಾರ್ಯನಿರ್ವಹಿಸುತ್ತದೆ. ಹೇಗೆಂದರೆ ತಂಪು ಪಾನೀಯನ್ನು ತಾಜಾವಾಗಿರಿಸಲು ಮತ್ತು ಸಂಗ್ರಹಿಸುವಾಗ ದ್ರವ್ಯದಲ್ಲಿ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ಕೂಡ ತಡೆಯುತ್ತದೆ. ಈ ಕಾರಣದಿಂದ ಕಾರ್ಬೋನಿಕ್ ಆಮ್ಲವನ್ನು ಸೋಡಾ ನೀರಿನಲ್ಲಿ ಉಪಯೋಗಿಸುತ್ತಾರೆ. ಮುಂದಿನ ಪ್ರಶ್ನೆ, ಟಾಲ್ಕಮ್ ಪೌಡರಿನ ಮೂಲ ವಸ್ತು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಮ್ಯಾಗ್ನೀಸಿಯಂ ಸಿಲಿಕೇಟ್ ಆಗಿದೆ. ಮ್ಯಾಗ್ನೀಸಿಯಂ ಸಿಲಿಕೇಟ್ ಟಾಲ್ಕಮ್ ಪೌಡರ್ನ ಮೂಲ ವಸ್ತುವಾಗಿದೆ. ಈ ಟಾಲ್ಕ್ ನೈಸರ್ಗಿಕವಾಗಿ ಕಂಡುಬರುವ ಖನಿಜವಾಗಿದ್ದು ಭೂಮಿಯಿಂದ ಗಣಿಗಾರಿಕೆ ಮಾಡಲ್ಪಟ್ಟಿದ್ದ ಇದು ಮ್ಯಾಗ್ನೀಸಿಯಂ, ಸಿಲಿಕಾನ್, ಆಮ್ಲಜನಕ ಮತ್ತು ಹೈಡ್ರೋಜನ್ಗಳಿಂದ ಕೂಡಿರುತ್ತದೆ. ಸೊ ಇದರ ರಾಸಾಯನಿಕ ಅಣುಸೂತ್ರ ಏನಂದರೆ Mg3Si4O10OH ಥ್ರೈಸ್. ಇದು ಮ್ಯಾಗ್ನೀಸಿಯಂ ಸಿಲಿಕೇಟ್ನ ಅಣುಸೂತ್ರವಾಗಿದೆ. ಟಾಲ್ಕಮ್ ಪೌಡರ್ನ ಮೂಲ ವಸ್ತು ಯಾವುದೆಂದು ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಮ್ಯಾಗ್ನೀಸಿಯಂ ಸಿಲಿಕೇಟ್ ಆಗಿದೆ. ಕೆಳಗಿನವುಗಳಲ್ಲಿ ಯಾವುದು ವಿಕಿರಣಪಟ್ಟು ಧಾತು? ಸರಿಯಾದ ಉತ್ತರ ಆಪ್ಷನ್ ಎ FR. FR ಅಂದರೆ ಫ್ರಾನ್ಸೇನಿಯಂ ಅಂತ ಹೇಳ್ತೀವಿ. ಫ್ರಾನ್ಸೇನಿಯಂನ ಅಟೋಮಿಕ್ ನಂಬರ್ ಎಷ್ಟಂದರೆ 84 ಮತ್ತು ಇದರ ಸಿಂಬಾಲ್ FR ಆಗಿದೆ. ಮುಂದಿನ ಪ್ರಶ್ನೆ, ಹೆಚ್ಚುವರಿ ಆಕ್ಸಿಜನ್ ಇರುವಾಗ ಸೋಡಿಯಂ ಉರಿದು ಯಾವ ಉತ್ಪನ್ನವನ್ನು ಕೊಡುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ Na2O2. Na2O2 ಅಂದರೆ ಸೋಡಿಯಂ ಪೆರಾಕ್ಸೈಡ್. Na2O2 ಅಂದರೆ ಸೋಡಿಯಂ ಪೆರಾಕ್ಸೈಡ್ ಆಗಿದೆ. ಹೆಚ್ಚುವರಿ ಆಕ್ಸಿಜನ್ ಇರುವಾಗ ಸೋಡಿಯಂ ಉರಿದು ಯಾವ ಉತ್ಪನ್ನವನ್ನು ಕೊಡುತ್ತದೆ ಅಂದರೆ ಸೋಡಿಯಂ ಪೆರಾಕ್ಸೈಡ್ ಅನ್ನು ಉತ್ಪನ್ನ ಮಾಡುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಕೆಳಗಿನವುಗಳಲ್ಲಿ ಯಾವುದು ಹೈಡ್ರೋಜನ್ ಬಂಧವನ್ನು ಹೊಂದಿರುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ HF. HF ಅಂದರೆ ಹೈಡ್ರೋಫ್ಲೋರಿಕ್ ಆಸಿಡ್. ಮುಂದಿನ ಪ್ರಶ್ನೆ, ಸಾರಜನಕದ ಎಲೆಕ್ಟ್ರಾನಿಕ್ ವಿನ್ಯಾಸ. ಸರಿಯಾದ ಉತ್ತರ ಆಪ್ಷನ್ ಸಿ 1s2 2s2 2p3. ಇದು ಸಾರಜನಕದ ಎಲೆಕ್ಟ್ರಾನಿಕ್ ವಿನ್ಯಾಸವಾಗಿದೆ. ಅಡಿಗೆ ಸೋಡಾದ ಮತ್ತೊಂದು ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಎ ಸೋಡಿಯಂ ಬೈಕಾರ್ಬೋನೇಟ್. ಸೋಡಿಯಂ ಬೈಕಾರ್ಬೋನೇಟ್ ಅನ್ನು ಅಡಿಗೆ ಸೋಡಾದ ಇನ್ನೊಂದು ಹೆಸರು ಅಂತ ಕರಿತೀವಿ. ಮತ್ತು ಇದರ ಅಣುಸೂತ್ರ ಏನಂದರೆ NaHCO3. ಇದು ಸೋಡಿಯಂ ಬೈಕಾರ್ಬೋನೇಟ್ನ ಅಣುಸೂತ್ರವಾಗಿದೆ. ಮತ್ತು ಇದನ್ನು ಎಲ್ಲಿ ಉಪಯೋಗ ಮಾಡ್ತಾರೆ ಅಂದರೆ ಬೇಕಿಂಗ್ ಪೌಡರ್ ತಯಾರಿಕೆಯಲ್ಲಿ ಕೂಡ ಉಪಯೋಗಿಸುತ್ತಾರೆ. ಸೊ ಅಡಿಗೆ ಸೋಡಾದ ಮತ್ತೊಂದು ಹೆಸರು ಏನಂದರೆ ಸರಿಯಾದ ಉತ್ತರ ಆಪ್ಷನ್ ಎ ಸೋಡಿಯಂ ಬೈಕಾರ್ಬೋನೇಟ್ ಆಗಿದೆ. ಮುಂದಿನ ಪ್ರಶ್ನೆ, ಮದ್ದಿನ ಪುಡಿ ಇದರ ಮಿಶ್ರಣವಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಪೊಟ್ಯಾಷಿಯಂ ನೈಟ್ರೇಟ್ ಗಂಧಕ ಇದ್ದಿಲು. ಪೊಟ್ಯಾಷಿಯಂ ನೈಟ್ರೇಟ್ ಗಂಧಕ ಇದ್ದಿಲಿನ ಮಿಶ್ರಣವಾಗಿದೆ ಮದ್ದಿನ ಪುಡಿಯಲ್ಲಿ. ಎಷ್ಟೆಷ್ಟು ಪ್ರಮಾಣ ಮದ್ದಿನ ಪುಡಿಯಲ್ಲಿ ಇರುತ್ತದೆ ಅಂದರೆ ಪೊಟ್ಯಾಷಿಯಂ ನೈಟ್ರೇಟ್ ಇದು 75% ಅಷ್ಟು ಇರುತ್ತದೆ, ಮತ್ತು ಗಂಧಕ 10% ಅಷ್ಟು ಹೊಂದಿರುತ್ತದೆ, ಮತ್ತು ಇದ್ದಿಲು 50% ಅಷ್ಟು ಒಳಗೊಂಡಿರುತ್ತದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಪೊಟ್ಯಾಷಿಯಂ ನೈಟ್ರೇಟ್ ಗಂಧಕ ಇದ್ದಿಲು. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.